ನನ್ನ ಗುರುಗಳ ಗುರುಗಳ ಗುರುಗಳು ಅದಮಾರು ಮಠದಲ್ಲಿ ಆನೆಯ ದಂತದ ಮಧ್ಯದಲ್ಲಿ ಅವರ ಚಿತ್ರ ಇದೆ. ವಿಭುಧ ಪ್ರಿಯರು ಅಂತ, ನನಗೆ ಪರಮೇಷ್ಠಿ ಗುರುಗಳು ಅಂತ. ಅವರಿಗೊಂದು ಶಸ್ತ್ರಚಿಕಿತ್ಸೆ ಆಯಿತು. ಅವರ ಪರ್ಯಾಯ ಕಾಲದಲ್ಲೇ ಶಸ್ತ್ರಚಿಕಿತ್ಸೆ ಆಯಿತು. ಏನು ಶಸ್ತ್ರಚಿಕಿತ್ಸೆ ಅಂತಂದುಬಿಟ್ರೆ, ಯಾವ ಶಸ್ತ್ರಚಿಕಿತ್ಸೆ ಆದರೆ ಅದಕ್ಕೆ ಆ ಭಾಗಕ್ಕೆ ನೀರು ಸುತರಾಂ ತಾಗಬಾರದು ಅಂದರೆ ತಾಗಲೇಬಾರದು ಅಂತ ಒಂದು ಶಸ್ತ್ರಚಿಕಿತ್ಸೆ ಆಯಿತು. ಬೆಳಿಗ್ಗೆ ಹೋದರು, ಬೆಳಿಗ್ಗಿನ ಪೂಜೆ ಮುಗಿಸ್ಕೊಂಡು ಆಸ್ಪತ್ರೆಗೆ ಹೋದರು, ಶಸ್ತ್ರಚಿಕಿತ್ಸೆ ಆಯಿತು. ವೈದ್ಯರಂದರು 2 ದಿವಸ ವಿಶ್ರಾಂತಿ ಅಂತಂದರು. ಪೂಜೆಗೆ ಹೋಗಬೇಕು ಅಂತಂದರು ಅವರು, ವಿಭುಧ ಪ್ರಿಯರು. ಹೋಗಬೇಕು ಅಂತಂದರು. ವೈದ್ಯರ ನಿಮ್ಮ ಹತ್ರ ನಾನು ಹೇಳಿದ್ದು ಶಸ್ತ್ರಚಿಕಿತ್ಸೆ ಮಾತ್ರ ಮಾಡಲಿಕ್ಕೆ, ಸಲಹೆ ಕೊಡಲಿಕ್ಕೆ ನಾನು ಹೇಳಲಿಲ್ಲ ಅಂದರು. ಪಾಪ ವೈದ್ಯಕ್ಕೆ ತಬ್ಬಿದ್ದು, ಏನಾಗುತ್ತೆ ಅನ್ನೋದು. ಸರಿ ಹೋಗಿ ನಿಮ್ಗೆ ಏನು ಬೇಕಾದರೂ ಮಾಡಿಕೊಳ್ಳಿ, ಅಂತ ಬರೆದು ಕೊಡಿ ಮಾತ್ರ ಅಂದ ವೈದ್ಯ. ಏನು ಬರಿಬೇಕು ಬರೆದು ಕೊಟ್ಟರು. ಬಂದರು, ಇದೇ ಮಧ್ವ ಸರೋವರದಲ್ಲಿ ಮುಳುಗಿದ್ರು. ಮುಳುಗಿ ದೇವರೊಳಗೆ ಹೋದರು. ಅವರು ಶಸ್ತ್ರಚಿಕಿತ್ಸೆ ಆಯಿತು, ಸರೋವರದಲ್ಲಿ ಸ್ನಾನ ಮಾಡಿದರು, ಮುಳುಗಿ ಸ್ನಾನ ಮಾಡಿದರು. ಅದು ಕೂಡ ನೀರು ಹಾಕ್ಕೊಂಡದ್ದಲ್ಲ, ಮುಳುಗಿಯೇ ಸ್ನಾನ ಮಾಡಿದರು. ಪೂಜೆಗೆ ಹೋದರು ಅಂತ ಗೊತ್ತಾಗ ಮತ್ತೊಬ್ಬರು ಯಾರೋ ಅವರಿಗೆ ಆಗದವರು ಯಾರೋ ಒಬ್ಬರು ದೊಡ್ಡ ದೊಡ್ಡ ಬೀಗ ಹಿಡ್ಕೊಂಡು ಬಂದಾಯಿತು. ಯಾಕೆ? ವಿಭುಧ ಪ್ರಿಯರು ಈಗ ಕಾಲಾಗುತ್ತಾರೆ, ಅವರ ಮಠಕ್ಕೆ ಬೀಗ ಹಾಕೋಣ ಅಂತೇಳಿ. ವಿಭುಧ ಪ್ರಿಯರು ದೇವರ ಮೇಲೆ ನಂಬಿಕೆ ಇಟ್ಟರು, ದೇಹದ ಮೇಲೆ ಅಭಿಮಾನ ಬಿಟ್ಟರು, ದೇವರ ಮೇಲೆ ನಂಬಿಕೆ ಇಟ್ಟರು, ಸ್ನಾನ ಮಾಡಿದರು, ಕೃಷ್ಣನಿಗೆ ಮಹಾಮಂಗಳಾರತಿ ಮಾಡಿದರು. ಪರ್ಯಾಯ ಮುಗಿಯೋ ತನಕ ಏನೂ ಆಗಿಲ್ಲ ಅವರಿಗೆ. ಅಷ್ಟು ಶ್ರದ್ಧೆ ನಮಗೆ ನಿಮಗೆ ಇಲ್ಲ ಅಂತ ನನಗೂ ಗೊತ್ತು, ನಿಮಗೂ ಗೊತ್ತು. ಆದರೂ ಅಂಥವರ ಕತೆ ನಾವು ಕೇಳಿದೆವು ಅಂತಂದುಬಿಟ್ರೆ ನಮಗೊಂಚೂರು ಆಸೆ ಬರಬಹುದೋ ಏನೋ ಅಂತ ಹೇಳಿಕೊಂಡು, ಆ ದೃಷ್ಟಿಯಲ್ಲಿ ರುದ್ರದೇವರು ಹಾಗಾದರೆ ಜಪಕ್ಕೆ ಕೂಡುವಾಗ ರುದ್ರದೇವರ ಚಿಂತನೆ ಮಾಡಬೇಕು. ಯಾಕೆ ಅಂತಂದರೆ ದೇಹದ ಮೇಲಿನ ಅಭಿಮಾನ ಬಿಡುವುದಕ್ಕೋಸ್ಕರ, ವಸ್ತ್ರದ ಮೇಲಿನ ಅಭಿಮಾನ ಬಿಡುವುದಕ್ಕೋಸ್ಕರ ಎಲ್ಲವನ್ನು ಬಿಟ್ಟರಂತೆ ದೇವರ ಪೂಜೆಗೆ ಅಂತ, ದೇವರ ಧ್ಯಾನಕ್ಕೆ ಅಂತ ಕೂತ್ರಂತೆ. ಈಗಂತೂ ಮೊದಲಾದರೆ ಸ್ವಲ್ಪ ವಾಸಿ ಇತ್ತು, ಈಗಂತೂ ಭಾರೀ ಅಧ್ವಾನ. ಏನು ಅದೊಂದು ಸಂಚಾರಿ ದೂರವಾಣಿ ಉಂಟಲ್ಲ, ಮೊದಲಾದರೆ ಸ್ಥಿರ ದೂರವಾಣಿ ಇತ್ತು. ಆದ್ದರಿಂದ ಇವ ಸ್ನಾನ ಮಾಡಿ ದೇವರ ಪೂಜೆಗೆ ಅಂತ ದೇವರ ಕೋಣೆಯೊಳಗೆ ಹೋದಾಗ ಆ ಸ್ಥಿರ ದೂರವಾಣಿಯನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ, ಮತ್ತು ಅದು ಅಲ್ಲೇ ಇಲ್ಲೇ. ಆದರೂ ತಲೆಯಲ್ಲಿ ಆ ಟೆಲಿಫೋನ್ ಇರ್ತಿತ್ತು ಬಿಡಿ, ಅಂತೂ ಇದನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗ್ತಿರಲಿಲ್ಲ. ಈಗ ಹಾಗಲ್ಲ, ಅದನ್ನು ಹಿಡ್ಕೊಂಡೇ ಹೋಗ್ಬೋದು. ಯಾರೋ ಅಂದರು ಮೈಲಿಗೆ ಅಂದರು, ಅದನ್ನು ನೀರಲ್ಲಿ ಮುಳುಗಿಸಿದ. ಮಡಿಯಾಗಬೇಕು ಅಂತ ಹಿಡ್ಕೊಂಡು ದೇವರೊಳಗೆ ಹೋದ. ಇದನ್ನು ತಪ್ಪಿಸಬೇಕಾ? ಎಲ್ಲರಿಗೂ ಒಂದೇ ಚಟ ಮಾನಸಿಕವಾದ. ಏನು ಸ್ವಾಮಿ? ಏನು ನನ್ನ ಮಗು ಮೊಬೈಲ್ ಬಿಡೋಲ್ಲ. ಮೊಬೈಲ್ ಬಿಡು ಅಂತಂದುಬಿಟ್ರೆ ಪ್ರಾಣನೇ ಬಿಡುತ್ತೆ ಅಂದರೆ ಹೌದು, ಮೊಬೈಲ್ ಬಿಡು ಅಂತ ಅಮ್ಮ ಹೇಳೋದು, ಸಂಚಾರಿ ದೂರವಾಣಿಯನ್ನು ಬಿಡು ಅಂತ ಅಮ್ಮ ಹೇಳೋದು, ಆಯಿತು ಅಂತ ಕೆಳಗಿಡುವುದು, ಅದು ಹೋಗಿ ಕುತ್ತಿಗೆಗೆ ನೇಣು ಹಾಕೊಳ್ಳೋದು. ಇಂಥ ಪ್ರಸಂಗ ಉಂಟಾ ನಮ್ಮ ಜೀವನದಲ್ಲಿ? ನಡೀತಾ ಇರುತ್ತಾ? ಹಾಗಾದರೆ ಮಗುವಿನ ಪೂಜೆ ಏನು? ಮಗುವಿನ ತಪಸ್ಸೇನು? ಮಗುವಿನ ಧ್ಯಾನ ಏನು? ಅಧ್ಯಯನ. ಏನು ತರಗತಿಯಲ್ಲಿ ಓದಬೇಕು, ತರಗತಿಗೆ ಸಂಬಂಧಪಟ್ಟನ್ನು ಓದಬೇಕು, ಅದು ಮಗುವಿನ ಅಧ್ಯಯನ. ಅದೇ ಮಗು ಮಾಡತಕ್ಕಂಥ ಪೂಜೆ, ಸರಸ್ವತಿ ಪೂಜೆ. ಆ ಪೂಜೆಗೆ ಸಂಚಾರಿ ದೂರವಾಣಿ ಅಡ್ಡ. ಹೌದಾ? ಹಾಗಾದರೆ ರುದ್ರದೇವರನ್ನು ಚಿಂತನೆ ಮಾಡೋಣ. ಎಂತಹ ರುದ್ರದೇವರನ್ನು? ಎಲ್ಲವನ್ನೂ ಬಿಟ್ಟು ರುದ್ರದೇವರು ತಾನು ಭಗವಂತನ ಧ್ಯಾನಕ್ಕೆ ಕೂತಿದ್ದಾರೆ ಅಂತ ಹೇಳಿಕೊಂಡು ಚಿಂತನೆ ಮಾಡೋಣ. ಅಂತಹ ರುದ್ರದೇವರು ನಮ್ಮ ಮಗುವಿನೊಳಗೆ ಚಿಂತನೆ ಮಾಡೋಣ. ನೋಡಿ, ಚಿಂತನೆ ಪ್ರಾಮಾಣಿಕವಾಗಿರಲಿ, ಕಾಟಾಚಾರದ ಚಿಂತನೆ ಕೊಡೋದು. ಮಗು ಯಾಕೆ ಸಂಚಾರಿ ದೂರವಾಣಿಯನ್ನು ಬಿಡೋಲ್ಲ? ಕನಿಷ್ಠ ಆ ಪರೀಕ್ಷೆಯ ಸಮಯದಲ್ಲಿ ಆದರೂ, ಆ ಓದುವ ಸಮಯದಲ್ಲಿ ಆದರೂ ಮಗು ಯಾಕೆ ಬಿಡೋಲ್ಲ? ಈಗಲೂ ಕೂಡ ನಮ್ಮ ಋಷಿಮುನಿಗಳಿಗೆ, ದೇವತೆಗಳಿಗೆ ಶಕ್ತಿ ಉಂಟು. ಅದನ್ನು ಪಡೀಲಿಕ್ಕೆ ಬೇಕಾಗಿರತಕ್ಕಂಥ ತಾಕತ್ತನ್ನು ನಾವು ಸಂಪಾದನೆ ಮಾಡಬೇಕಷ್ಟೇ. ಅದಕ್ಕೋಸ್ಕರ ವಾದಿರಾಜರು ರುದ್ರದೇವರನ್ನೂ ಕರ್ಕೊಂಡು ಹೋದರು. ಮಗು ಒಂದೇ ಕಡೆ ಕೂತು ಓದಬೇಕು. ಅದು ಕೆಲವು ಮಕ್ಕಳಿರ್ತಾವೆ ಪಾಪ, ಕೂತ್ರೆ ತೂಕಡಿಕೆ ಬರುತ್ತೆ, ಅದಕ್ಕೆ ಪುಸ್ತಕ ಹಿಡ್ಕೊಂಡು ಏನು ಗಿರ್ಕಿ ಹೊಡೆದು ಏನು ಓದುವುದು, ತಿರುಗಾಡ್ತಾ ಏನು ಓದಲಿಕ್ಕಾಗುತ್ತೆ? ಆದರೆ ಪದ್ಮಾಸನ, ಒಂದೇ ಕಡೆ ಕೂತು ಮಗುಗೆ ಏಕಾಗ್ರತೆ ಬರಬೇಕು, ಓದುವಿನಲ್ಲಿ ಏಕಾಗ್ರತೆ ಬರಬೇಕು. ಅದಕ್ಕೋಸ್ಕರ ಒಂದೇ ಕಡೆ ಕೂತು ಮಗು ಓದಬೇಕು. ಅದೇ ಮಗುವಿನ ಧ್ಯಾನ,
ಅದೇ ಮಗುವಿನ ಸರಸ್ವತಿಯ ಬಗ್ಗೆ ಮಗುವಿನ ಧ್ಯಾನ. ಅದಕ್ಕೋಸ್ಕರ ಚತುರ್ಮುಖ ಬ್ರಹ್ಮನನ್ನು ಮಗುವಿನ ಒಳಗೆ ತುಂಬಿಸೋಣ. ಹೇ ಪದ್ಮಾಸನ, ನನ್ನ ಮಗುವಿನೊಳಗೆ ಕೂಡೋ ಸ್ವಲ್ಪ ಅಂಥೇಳಿ ಚೆನ್ನಾಗಿ ಚಿಂತನೆ ಮಾಡೋಣ. ಬಂದು ಕೂಡ್ತಾನೆ ಅಂತೆ, ಆ ದೇವತೆಗಳು ಬಂದು ಕೂಡ್ತಾರೆ ಅಂತೆ. ನಾವು ಕೋಲದಲ್ಲಿ ವೇಷ ಹಾಕ್ಕೊಂಡು ಆ ದೊಂಪ ಉಂಟಲ್ಲ, ಕೋಲದ ದೊಂಪ ಚಪ್ಪರ, ಅದರ ಎದುರಲ್ಲಿ ಅವ ನಿಂತಾಗ ಗುತ್ತಿನಾಯನನ್ನು ಆರಂಭಿಸಿಕೊಂಡು ಪ್ರತಿಯೊಬ್ಬರು ಕೈಯಲ್ಲಿ ಪುಷ್ಪ ಹಿಡ್ಕೊಂಡು ಏನೋ ಪ್ರಾರ್ಥನೆ ಮಾಡಿಕೊಂಡು ಆ ವ್ಯಕ್ತಿಯ ಮೇಲೆ ಅಡಿಕೆ ಹೂ ಹಿಂಗಾರವನ್ನು ಬಿಸಾಡುವಾಗ ಅವನಿಗೆ ದರ್ಶನ ಆರಂಭ ಆಗೋದಿಲ್ವಾ? ಏನು ನಾವು ಪ್ರಾರ್ಥನೆಯನ್ನು ಮಾಡುವುದು? ಅಲ್ಲಿ ಆ ಚಪ್ಪರದ ಅಡಿಯಲ್ಲಿ ಮಂಚದ ಮೇಲೆ ಸನ್ನಿಹಿತರಾಗಿರ್ತಕ್ಕಂಥ ದೈವ ಇವನಿಗೆ ಬರಲಿ ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿ ಆ ಹಿಂಗಾರವನ್ನು ಮೇಲೆ ಹಾಕಿದಾಗ ದರ್ಶನ ಬರೋದಿಲ್ಲ ಅವನಿಗೆ. ಅದೇ ರೀತಿಯಲ್ಲಿ ದೈವಗಳೇ ಬರ್ತಾವೆ ಅಂತೆ ದೇವರು ಬರೋಲ್ವಾ? ಆ ದೈವಗಳನ್ನು ಕಳಿಸಿಕೊಡುವುದೇ ರುದ್ರದೇವರು. ಹೋಗು ಅಲ್ಲಿ ಅವನಿಗೆ ಆವೇಷ್ಟನಾಗು ಅಂತೇಳಿ ಕಳಿಸಿಕೊಡುವುದೇ ಯಜಮಾನ ರುದ್ರದೇವರು. ಇವರೆಲ್ಲ ದೈವಗಳೆಲ್ಲ ರುದ್ರದೇವರ ಪರಿವಾರಗಳು. ಆದ್ದರಿಂದಲೇ ದೈವಗಳಲ್ಲಿ ಚಿಂತನೆ ಮಾಡುವಾಗ ನರಸಿಂಹ ದೇವರನ್ನು ಚಿಂತನೆ ಮಾಡಬೇಕು ಅಂತಂದರು. ಬರೇ ದೈವ ಅಂತಲ್ಲ, ಆ ವ್ಯಕ್ತಿಯನ್ನು ನೋಡ್ತೇವೆ. ವ್ಯಕ್ತಿಯೊಳಗೆ ಯಾವುದು ಪಿಲ್ಚಂಡಿಯ, ಮೈಸಂದಾಯನ, ಬಬ್ಬರಿಯನ, ಅದನ್ನು ಚಿಂತನೆ ಮಾಡ್ತೇವೆ. ಅಷ್ಟಕ್ಕೆ ನಿಲ್ಲಿಸಬಾರ್ದು. ಮತ್ತು ಆ ಬಬ್ಬರಿಯನ ಒಳಗೆ ರುದ್ರದೇವರನ್ನು ಚಿಂತನೆ ಮಾಡಿ ಅವನೊಳಗೆ ನರಸಿಂಹನನ್ನು ಚಿಂತನೆ ಮಾಡಿಬಿಟ್ರೆ ಆ ಪಾತ್ರಿಯ ಬಾಯಿಂದ ಬಂದ ಮಾತು ನಮಗೆ ಈಡೇರುತ್ತದೆ. ಹಾಗಾದರೆ ಆ ದೈವನೇ ಬರುತ್ತೆ ಅಂತೆ, ದೇವರು ಬರೋಲ್ವಾ? ನಾವು ಪ್ರಾಮಾಣಿಕವಾಗಿ ಪ್ರಾರ್ಥನೆ ಮಾಡಿದಾಗ ಅದೇ ರೀತಿಯಲ್ಲಿ ಪ್ರಾರ್ಥನೆ ಮಾಡೋಣ. ನಮ್ಮ ಮಗುವಿನಲ್ಲಿ ಚತುರ್ಮುಖ ಬ್ರಹ್ಮ ಪದ್ಮಾಸನಾಗಿ ಬಂದು ಕೂಡು ಅಂತ. ಪದ್ಮಾಸನಾಗಿ, ಆ ಶಬ್ದ ಬೇಕು, ಪದ್ಮಾಸನಾಗಿ ಬಂದು ಕೂಡು ಅಂತಂದಾಗ ನಮ್ಮ ಮಗು ಒಂದೇ ಕಡೆ ಕೂತ್ಕೊಂಡು ಓದತಕ್ಕಂಥ ಪ್ರಸಂಗ ಬರುತ್ತೆ. ಸಂಚಾರಿ ದೂರವಾಣಿಯನ್ನು ಬಿಡಬೇಕು ಅಂತಾದರೆ ರುದ್ರದೇವರನ್ನು ಮಗುವಿನೊಳಗೆ ಚಿಂತನೆ ಮಾಡೋಣ. ಅವನು ಏನು ಅಂತ ಕರೆದ್ರು? ದಿಗಂಬರ ಅಂತ ಕರೆದ್ರು. ಆಮೇಲೆ ಅನಂಗಜಿತ್ ಅಂತಲೇ ಕರೆದ್ರು. ಅನಂಗ ಅಂಥೇಳಿ ಮನ್ಮಥನಿಗೆ ಹೆಸರು, ಅನಂಗ ಅಂಥೇಳಿ ಕಾಮನಿಗೆ ಹೆಸರು. ಅವನನ್ನು ಗೆದ್ದವ ಅಂದರೆ ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು, ಮತ್ತೊಂದು ಬೇಕು ಎನ್ನುವುದು ಓದುವ ಸಮಯದಲ್ಲಿ ತಲೆಗೆ ಬಾರದಂತೆ ನೋಡಿಕೊಳ್ಳುವವರು ಮಹಾರುದ್ರದೇವರು. ಅದಕ್ಕೋಸ್ಕರ ವಾದಿರಾಜರು ರುದ್ರದೇವರನ್ನೂ ಕೂಡ ಭಗವಂತನ ಬಳಿಗೆ ಪ್ರಾರ್ಥನೆಗೆ ಹೋಗೋಣ, ದೇವರ ಪೂಜೆ ಮಾಡೋಣ ಅಂತ ಕರ್ಕೊಂಡು ಹೋದರೆ ರುದ್ರದೇವರಾಯಿತು. ಅನಂತರದಲ್ಲಿ ಶೇಷದೇವರು. ಶೇಷದೇವರು ಯಾಕೆ ಅಂತ ಕೇಳಿದ್ರಿ. ಯಾರು ಶೇಷದೇವರು? ಯಾರು ಗೊತ್ತಾ? ಯಾರು? ಶೇಷ ಸರ್ಪ ಅಂತ ಅಂದ್ಬಿಟ್ರು. ಅಷ್ಟೇ ಚಿಂತನೆ ಅಲ್ಲ. ಮೋದಿ ಅಂದರೆ ಯಾರು? ಮೋದಿ ಅಂದರೆ ಗುಜರಾತಿನವರು. ಅಷ್ಟೇ ಚಿಂತನೆ ಅಲ್ಲ, ಅವರ ತಾಕತ್ತನ್ನು ಚಿಂತನೆ ಮಾಡಬೇಕಲ್ಲ. ಅದೇ ರೀತಿಯಲ್ಲಿ ಶೇಷ ಅಂದರೆ ಅವರ ತಾಕತ್ತೇನು ಗೊತ್ತಾ? ನಮ್ಮ ಬಾಯಿಯಿಂದ ಸ್ಪಷ್ಟವಾದ ಉಚ್ಚಾರಣೆಯನ್ನು ಮಾಡಿಸುವವರು ಶೇಷದೇವರು. ಸರ್ವವರ್ಣ ಅಭಿಮಾನಿ ಶೇಷ ಅಸೌ ಛಾಂದಸ ಸ್ಮೃತಃ. ಮಗು ಚೆನ್ನಾಗಿ ಓದಬೇಕು. ನಮ್ಮಲ್ಲಿ ಶಬ್ದ ಉಂಟಾ? ಮಗು ಚೆನ್ನಾಗಿ ಓದಬೇಕು ಅಂಥೇಳಿ, ಸ್ಪಷ್ಟವಾಗಿ ಓದಬೇಕು ಅಂತ ಹೇಳಿಕೊಂಡು ಅಲ್ವೋ? ಹಾಗಾದರೆ ಮಗುವಿನಲ್ಲಿ ದೇವರ ಮುಂದೆ ಕೂತು ನಿನ್ನೆ ಹೇಳಿದಂತೆ ಮಂತ್ರೋಚ್ಚಾರಣೆ ಮಾಡಬೇಕಲ್ಲ. ಮಂತ್ರದಲ್ಲಿ ಸ್ವಲ್ಪನೂ ಕೂಡ ಆಚೆ ಆಗಬಾರ್ದಲ್ಲ. ಈ ದಿವಸ ಏನಾದರೂ ಭಾಷೆಗಳಲ್ಲಿ ಸ್ಪಷ್ಟವಾದ ಉಚ್ಚಾರಣೆ ಇರುವುದಾದರೆ ಅದು ಸಂಸ್ಕೃತದಲ್ಲಿ ಮಾತ್ರ. ಆದ್ದರಿಂದಲೇ ಈ ಸಂಸ್ಕೃತ ಭಾಷೆ ಉಳ್ಳವನನ್ನೇ ಸುಸಂಸ್ಕೃತ ಅಂತ ಕರೆಯೋದು, ಬೇರೆಯವರನ್ನೆಲ್ಲ ಅಸಂಸ್ಕೃತರು ಅಂತ ಕರೆಯೋದು. ಆಂಗ್ಲ ಭಾಷೆ ಬರೆಯುವುದೇನು? SUN. ಓದುವುದೇನು? ಸನ್. ಬರೆಯುವುದೇನು? SON. ಓದುವುದೇನು? ಸನ್. ಬರೆಯುವುದೇನು? PUT. ಓದುವುದೇನು? ಪುಟ್. ಬರೆಯುವುದೇನು? CUT. ಓದುವುದೇನು? ಕಟ್. ಬರೆದಂತೆ ಓದುವ ಸ್ವಭಾವ ಉಂಟಾ ಆಂಗ್ಲ ಭಾಷೆಯಲ್ಲಿ? ಬರೆದದ್ದು GOVRNMENT, ಓದೋದು ಗೌರ್ಮೆಂಟ್ ಅಂತ ಗ್ರಹಚಾರ. ಅದನ್ನು ಅಲ್ಲಿದ್ದಂತೆ ಓದಿಬಿಟ್ರೆ ಗವರ್ನಮೆಂಟ್ ಅಂತ ಆಗಬೇಕು ಏನೋ. ಅದು ಓದೋದು ಗೌರ್ಮೆಂಟ್ ಅಂದ. ಹಾಗಾದರೆ ಬರೆಯುವುದೊಂದು, ಓದುವುದೊಂದು. ಸರಿ ಇಲ್ಲಲ್ಲ. ಇನ್ನು ಕನ್ನಡಕ್ಕೆ ಬರಬೇಕಾ? ಬರೆಯುವುದೊಂದು, ಓದುವುದೊಂದು ನಿಮಗೆ ಬೇಕಾ? ವಿಧಾನಸೌಧಕ್ಕೆ ಹೋಗಿ. ಹಿಂದಿಯಲ್ಲಿ ಬೇಕಾ? ಬರೆಯುವುದು ರಾಮ,
ಓದೋದು ರಾಮ್. ಆ ಕೊನೆ ಆಕಾರ ಎಲ್ಲಿ ಹೋಯ್ತೋ ಏನು. ಸಂಸ್ಕೃತದಲ್ಲಿ ಹಾಗಲ್ಲ, ಬರೆಯುವುದು ಋ ಕೂಡಿಸು ಆ, ಮ ಕೂಡಿಸು ಆ, ರಾಮ. ಓದುವುದು ಕೂಡ ರಾಮನೇ. ಹೇಗೆ ಬರೀತೇವೋ ಹಾಗೆಯೇ ಓದುವವರನ್ನು, ಹೇಗೆ ಹೇಳ್ತಾರೋ ಹಾಗೆಯೇ ಮಾಡುವವರನ್ನು ಸುಸಂಸ್ಕೃತರು ಅಂತ ಕರೆಯುವುದಲ್ವೋ. ಹೇಗೆ ಹೇಳ್ತಾರೋ ಹಾಗೆ ಮಾಡುವವರನ್ನು ಸುಸಂಸ್ಕೃತ ಅಂತ ಕರೆಯುವುದಾದರೆ, ಹೇಗೆ ಬರೀತಾರೋ ಹಾಗೆ ಓದುವವರನ್ನೂ ಕೂಡ ಸುಸಂಸ್ಕೃತ ಅಂತ ಕರಿಬೇಕು. ಹಾಗೆ ಬೇರೆಯವರನ್ನು ನಿಮ್ಮದು ದ್ವಿಭಾಷಾ ಸೂತ್ರನೋ ತ್ರಿಭಾಷಾ ಸೂತ್ರನೋ ಏನು ಬೇಕಾದರೂ ಸೂತ್ರಗಳನ್ನು ಮಾಡಿಕೊಂಡು, ಅಂತೂ ಮೊದಲಂತೂ ನಿಮಗೆ ಭಾಷೆ ಇರಲಿ ಅಷ್ಟೇ. ಭಾಷೆ ಇಲ್ಲದೆ ಮತ್ತೆ ದ್ವಿಭಾಷಾನೋ ತ್ರಿಭಾಷಾನೋ ಅಲ್ವೋ. ಹಾಗಾದರೆ ಶೇಷದೇವರ ಚಿಂತನೆ ಏನು ಅಂತಂದುಬಿಟ್ರೆ, ನಮ್ಮ ಮಗು ಚೆನ್ನಾಗಿ ಓದಬೇಕು. ಮೊಬೈಲ್ ಹಿಡ್ಕೊಂಡು ಹೋಗೋಲ್ಲ, ಹೌದು. ಆಸನ ಹಾಕಿ ಕೂತಿದೆ, ಹೌದು. ಮಗು ಏನೋ ಪುಸ್ತಕ ಬಿಟ್ಟು ಗುಣಗುಣು 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 ಅಂತಂದರೆ ಅದಕ್ಕಂದ್ರು ಸ್ಪಷ್ಟವಾದ ಉಚ್ಚಾರಣೆ. ಅಮ್ಮ ಹೇಳ್ತಾಳೆ ಗಟ್ಟಿ ಓದು ಗಟ್ಟಿ ಓದು ಅಂತ ಅಮ್ಮ ಹೇಳ್ತಾನೆ ಇರ್ತಾಳೆ ಒಮ್ಮೊಮ್ಮೆ, ಅಲ್ವೋ. ಅಮ್ಮನಿಂದ ಉಗಿಸ್ಕೊಂಡು ಮತ್ತೆ ಗಟ್ಟಿ ಓದುವುದಕ್ಕಿಂತ ಮೊದಲೇ ಮಗು ಆರಂಭ ಮಾಡುವಾಗಲೇ ಗಟ್ಟಿ ಓದಲಿಕ್ಕೆ ಶುರು ಮಾಡಬೇಕು ಅಂತಾದರೆ ಮಗುವಿನಲ್ಲಿ ಶೇಷದೇವರ ಚಿಂತನೆ, ಬಲರಾಮ ದೇವರ ಚಿಂತನೆ ಅಂತ ಅಂದುಬಿಟ್ರು. ಸರ್ವ ವರ್ಣ ಅಭಿಮಾನಿ, ನಮ್ಮ ಎಲ್ಲ ಅಕ್ಷರಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡವರಂತೆ ಶೇಷದೇವರು. ಶೇಷ ಅಸೌ ಛಾಂದಸ ಅಂದರೆ ಏನು ಅರ್ಥ ಗೊತ್ತಾ? ಚಂದವಾಗಿ ಹೇಳಿಸಿಕೊಳ್ಳುವುದಕ್ಕೆ ಛಾಂದಸ ಅಂತ ಹೆಸರು ಅಷ್ಟೇ. ನಿಮ್ಮಲ್ಲಿ ಕನ್ನಡದಲ್ಲಿ ಕೂಡ ಉಂಟು ಕಾಣುತ್ತೆ, ಹಾಡುಗಳಲ್ಲಿ ಛಂದಸ್ಸು ಅಂತ ಕನ್ನಡದಲ್ಲಿ ಉಂಟು. ಏನರ್ಥ ಛಂದಸ್ಸು ಅಂತಂದರೆ ಚೆನ್ನಾಗಿ ಹೇಳುವುದಕ್ಕೆ, ಚಂದವಾಗಿ ಹೇಳುವುದಕ್ಕೆ ಛಂದಸ್ಸು ಅಂತ ಅರ್ಥ. ಅದನ್ನು ಹೇಳಿಸುವವರು ಯಾರು? ಶೇಷದೇವರು. ಹೀಗೆ ಬ್ರಹ್ಮದೇವರಾಯಿತು, ರುದ್ರದೇವರಾಯಿತು, ಶೇಷದೇವರಾಯಿತು. ಇನ್ನೂ ಯಾರು ಹೋದರು? ಇಂದ್ರ ಹೋದ. ಇಂದ್ರನನ್ನು ಕರ್ಕೊಂಡು ಹೋಗಿದ್ದಾರೆ. ಇಂದ್ರನಿಗೇನು ಹೆಸರು ಗೊತ್ತಾ? ಶತಕ್ರತು ಅಂತ ಇಂದ್ರನಿಗೆ ಹೆಸರು. ನಮಗೆ ಇಂದ್ರ 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 ಇಂದಿಷ್ಟೇ ಗೊತ್ತು. ಅವನಿಗೆ ಹೆಸರು ಶತಕ್ರತು. ಶತಕ್ರತು ಏನರ್ಥ? 100 ಯಜ್ಞ ಮಾಡಿದವ ಅಂತ ಅರ್ಥ. 100 ಯಜ್ಞ ಮಾಡಿದವ ಅಂತಂದ್ರೆ ಏನರ್ಥ ಗೊತ್ತಾ? ಒಳ್ಳೆಯ ಕರ್ಮಠ ಅಂತ ಅರ್ಥ. ದೇವರ ಧ್ಯಾನಕ್ಕೆ ಕೊಡಬೇಕು ಅಂತಾದರೆ ಪಾತ್ರೆ ಪರಡಿ ಅದು ಇದೆಲ್ಲ, ಅದಕ್ಕೆ ದೇವರ ಕೋಣೆ ಶುದ್ಧ ಮಾಡುವುದು, ಆ ಯಾವ ಜಾಗದಲ್ಲಿ ಕೂಡ್ತೇವೆ ಆ ಜಾಗ ಶುದ್ಧ ಮಾಡುವುದು, ನಮ್ಮ ವಸ್ತ್ರ ಏನುಂಟು ಅದನ್ನೆಲ್ಲ ಒಗೆದು ಒಣ ಹಾಕುವುದು. 1-2 ವರ್ಷದ ಹಿಂದೆ ಎಲ್ಲ ಇತ್ತು ಇದೆಲ್ಲ. ಈಗ ಪುನಃ ಮಾಮೂಲಿ ಯಥಾಸ್ಥಾನ ಉದ್ವಾಸ ಮೆಲ್ಲಿಗೆ ಬಂತು. ಏನು ಮುಟ್ಟಿದರೂ ಕೂಡ ಕೈ ತೊಳ್ಕೊಳ್ಳುವುದು, ಏನು ತಂದು ಕೊಟ್ಟರು ಕೂಡ, ಬಟ್ಟೆ ತಂದು ಕೊಟ್ಟರೆ ಅದನ್ನು ನೀರಲ್ಲಿ ಅದ್ದಿ. ಒಂದಕ್ಕೆ ಮಾತ್ರ ರಿಯಾಯಿತಿ ಕೊಟ್ಟಿದ್ದರು, ನೋಟಿಗೂ ಪೇಪರಿಗೂ. ಅದನ್ನು ನೀರಲ್ಲೆದ್ದಿ ತರಬೇಕು ಅಂತ, ಬಟ್ಟೆ ನೀರಲ್ಲೆದ್ದೇ ತರಬೇಕು ಅಂತಾಯಿತು. ಪುಷ್ಪ ತುಳಸಿ ತಂದರೆ ಅದನ್ನು ನೀರಲ್ಲೆದ್ದೇ ತರಬೇಕು ಅಂತಾಯಿತು. ನಮ್ಮ ಋಷಿಗಳು 1000 ವರ್ಷದ ಮೊದಲೇ ಹೇಳಿದ್ದುಂಟು, ಅದನ್ನು ನಮ್ಮ ಜನ ಮಾಡ್ಕೊಂಡು ಬಂದಿಲ್ಲ. ಆವಾಗ ಋಷಿಗಳು ಕೊರೋನಾ ರೂಪದಲ್ಲಿ ಬಂದರು, ಪುನಃ ಮಾಡು ಅಂತ ಹೇಳಿಕೊಂಡು. ಅವರು ಋಷಿಗಳಾಗಿಯೇ ಬಂದು ಹೇಳಿಬಿಟ್ಟು ನಾವು ಕೇಳೋಲ್ಲ. ಅದಕ್ಕೆ ಕೊರೋನಾ ರೂಪದಲ್ಲಿ ಬಂದು ಎಲ್ಲ ಮಾಮೂಲು, ಏನು ಒಬ್ಬ ಮತ್ತೊಬ್ಬರನ್ನು ಮುಟ್ಟಕ್ಕಿಲ್ಲ, ಮಾತಾಡಬೇಕಾದ್ರೆ ಹೀಗೆ ಬಾಯಿಯಲ್ಲಿ ಹಿಡ್ಕೊಂಡು ಮಾತಾಡೋದು, ಇದೆಲ್ಲ ಋಷಿಗಳು ಹಾಕಿಕೊಟ್ಟದ್ದು. ಅದು ಮತ್ತೆ ಪುನಃ ಚಾಲ್ತಿಯಲ್ಲಿ ಬಂತು, ಅಲ್ವೋ. ಹಾಗಾದರೆ ಜಾಗ ಶುದ್ಧ ಇರಲಿ, ಜಪಕ್ಕೆ ಕೊಡತಕ್ಕಂಥ ಜಾಗ ಶುದ್ಧ ಇರಲಿ. ಯಾವುದರಿಂದ ಶುದ್ಧ ಮಾಡಬೇಕು ಗೊತ್ತಾ? ಗೋಮಯ ಹಾಕಿ ಶುದ್ಧ ಮಾಡಬೇಕು ಅಂತಂದರು. ಅದಕ್ಕೆ ಕೃಷ್ಣ ಗೋವುಗಳನ್ನು ಸಾಕಿ. ಯಾಕೆ ಗೋವುಗಳನ್ನು ಪ್ರೀತಿ ಕೃಷ್ಣನಿಗೆ? ಯಾರ ಮಲದಿಂದ ನಮ್ಮ ಜನರ ಆರೋಗ್ಯ ಜಾಸ್ತಿ ಆಗುತ್ತೋ ಅಂತಹ ಆಕಳುಗಳು, ಅಂತಹ ಪ್ರಾಣಿಗಳನ್ನು ಪ್ರೀತಿಸೋಣ ಅಂದ. ಆದರೆ ಪ್ರೀತಿ ಯಾರಿಯ ಮೇಲೆ? ಕೃಷ್ಣನಿಗೆ ನಮ್ಮ ಮೇಲೆ. ಅದಕ್ಕೋಸ್ಕರ ಆಕಳುಗಳನ್ನು ಪ್ರೀತಿಸಿದ್ದು. ಹೇಗೆ ನಮ್ಮ ಮೇಲೆ? ಆ ಗೋಮಯ ಮನೆಗೆ ತಂದರೆ ನಿತ್ಯ ಗೋಮಯ ಗೋಮೂತ್ರದ ಆಗ್ರಹಣೆ ಮಾಡಿಕೊಂಡಿದ್ದೆವು ಅಂತಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಪಾಪ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತಾದರೆ ಗೋವು ಬೇಕು ಅಂಥೇಳಿ ಗೋವುಗಳನ್ನು ಕೃಷ್ಣ ತಾನು ಪ್ರೀತಿಸಲಿಕ್ಕೆ ಶುರು ಮಾಡಿದ. ಆ ಗೋಮಯ ಹಾಕಿ ಜಾಗ ಶುದ್ಧ ಮಾಡೋಣ, ಗೋಮೂತ್ರ ಹಾಕಿ ಶುದ್ಧ ಮಾಡೋಣ, ಬಟ್ಟೆಯನ್ನು ಒಳ್ಳೆಯ ರೀತಿಯಲ್ಲಿ ಶುದ್ಧವಾಗಿಟ್ಟುಕೊಂಡು, ಇದೆಲ್ಲ ಏನು? ಇದೆಲ್ಲ ಜಪಕ್ಕೆ ಪೂರ್ವದಲ್ಲಿ, ಧ್ಯಾನಕ್ಕೆ ಪೂರ್ವದಲ್ಲಿ ಮಾಡಬೇಕಾಗಿರತಕ್ಕಂಥ ಕರ್ಮಗಳು. ಇದನ್ನೆಲ್ಲ ಚೆನ್ನಾಗಿ ಮಾಡಿಕೊಳ್ಬೇಕಾ? ಚೆನ್ನಾಗಿ ಮಾಡಿಕೊಳ್ಬೇಕು ಅಂತಾದರೆ ಇಂದ್ರನನ್ನು ನಾವು ಚಿಂತನೆ ಮಾಡಬೇಕು ಅಂತಂದರು. ಶತಕ್ರತುವನ್ನು ಚಿಂತನೆ ಮಾಡಬೇಕು ಅಂತಂದರು. ಹೀಗೆ ಇನ್ನು ಉಳಿದ್ರು, ದೇವತೆಗಳು ಉಳಿದ್ರು, ಭೂಮಿ ಉಳಿದಿದ್ದಾಳೆ. ಅದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳಿಕೊಂಡು ಮಾತನ್ನು ಕೃಷ್ಣಾರ್ಪಣ. ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.